ಇವ್ರು ನಾನು ತಪ್ಪು ತಿಳ್ಕೊಂಡಿದ್ರು, ಅಪಾರ್ಥ ತಿಳ್ಕೊಂಡಿದ್ರು. ಏನೋ ನಾನು ತುಂಬ ಬುದ್ಧಿವಂತ ಅಂತ ತಿಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದು. ಅವರ ಆರ್ಕೆಸ್ಟ್ರಾದಲ್ಲಿ ನನ್ನ ಮನೋಹರ್ ಸರ್ ಜೊತೆ ಅಟ್ಲೀಸ್ಟ್ ಒಂದು 25 ಚಿತ್ರಗಳಲ್ಲಿ ಕೀಬೋರ್ಡ್ ವಾದಕನಾಗಿ ದುಡಿದಿದ್ದೀನಿ. ಅದು ನನಗೆ ಆ್ಯಕ್ಚುಲಿ ನನಗೆ ದಾರಿ ತೋರಿಸ್ಕೊಟ್ಟಿದ್ದು ಡೆಫಿನೆಟ್ ಆಗಿ. ಇವರು ನನ್ನನ್ನು ಪರಿಚಯ ಮಾಡಿಸಿದ್ದು ಉಪೇಂದ್ರ ಅವರು. ಅಂದರೆ ಫ್ಯೂ ಪೀಪಲ್ ಯು ಕ್ಯಾನ್ ಫೊಗೆಟ್ ಇನ್ ಅವರ್ ಲೈಫ್. ಯಾವತ್ತು ನಾನು ಅಣ್ಣ ಅಂತ ಡೈರೆಕ್ಟಾಗಿ ಒಬ್ಬರನ್ನು ಕರೆದೆ, ಬರೀ ಅಣ್ಣ ಅಂತ ಕರೆದೆ, ಇಟ್ಸ್ ಓನ್ಲಿ ಹಿಮ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ಬರೆಯೋಕ್ಕೆ ಸ್ಫೂರ್ತಿ ಏನಂತ ಹೇಳ್ಬೋದಾ? ಅದೇ ನೀವು ಹೇಳಿದ್ರಲ್ಲ, ಮದುವೆಗೆ ಮುಂಚೆ ರೊಮ್ಯಾಂಟಿಕ್, ಬಟ್ ಈಗ ಆಂಟಿಕ್. ಬಟ್ ಗುರು ಯಾವತ್ತು ಜೈ ಆಂಟಿಕ್. ಇದಕ್ಕೆ ಹೇಳೋದು ಲಿರಿಕ್ ರೈಟರ್ ಅಂದ್ರೆ ಹೆಂಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಆದ್ರೆ ಯಾವ ಟೈಮಲ್ಲಿ ಅಪ್ಪ ಅಮ್ಮ ಇವರಿಗೆ ಗುರು ಕಿರಣ್ ಅಂತ ಹೆಸರಿಟ್ರು, ಅದು ಇವತ್ತಿಗೂ ಯಾವತ್ತಿಗೂ ಅದು ಗುರುವೇ ಆಗಿ ಅವರು ಬೆಳಗ್ತಾ ಇದ್ದಾರೆ. ಗುರುವಿನ ಗುರು ನೀವೇ. ಈ ಗುರು ಅಂದ್ರೆ ಯಾವ್ದು ಗೊತ್ತಾ? ಜುಪಿಟರ್ ಪ್ಲಾನೆಟ್. ಇಡೀ ಬ್ರಹ್ಮಾಂಡದಲ್ಲಿ ಹೈಯೆಸ್ಟ್ ದೊಡ್ಡದು ಬಿಗ್ಗೆಸ್ಟ್ ಮೆಗಾ ಪ್ಲಾನೆಟ್. ಹಾಗೇನೆ ಒಂದು ಗುರುಗ್ರಹದಲ್ಲಿ ಇಂಥ ಭೂಮಿ 1300 ಭೂಮಿಯನ್ನು ಅದರೊಳಗೆ ಹಾಕೋದಂತೆ. ಅಷ್ಟು ದೊಡ್ಡ ಗ್ರಹ ಅದು. ನಮ್ಮ ಗುರು ಸಾಮಾನ್ಯ ಅಲ್ಲ. ನಾವು ಇವತ್ತು ಒಂದು ಮಾಯಾ ಲೋಕಕ್ಕೆ ಬಂದ ಹಾಗೆ ನನಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಆ ಒಂದು ಪ್ರೆಸೆಂಟೇಷನ್ ಇರ್ತಾರಲ್ಲ, ಅದನ್ನ ಪ್ರಸ್ತುತಪಡಿಸೋದು, ಅದು ಗ್ರೇಟ್. ಗುರು ಮೊದಲಿಂದ ನಾನು ಸುಮಾರು 30 ವರ್ಷದಿಂದ ಅವಾಗ ಗುರು ಕಾಲೇಜಿಗೆ ಹೋಗ್ತಾ ಇದ್ದ ಟೈಮಲ್ಲಿ ಅವಾಗ ನನ್ಗೆ ಕರೆಸಿದ್ರು. ಅವಾಗ್ಲೂ ಅವ್ರ ಯೋಚನೆ ಎಲ್ಲ ದೊಡ್ಡದು. ಆ ಆರ್ಕೆಸ್ಟ್ರಾದಲ್ಲಿ ಬಾಂಬೆ ಇವರೆಲ್ಲ ಮಹೇಶ್ ಆನಂದ್, ಸುನೀಲ್ ಶೆಟ್ಟಿ, ನವೀನ ಟಂಡನ್ ಎಲ್ಲ ಬಾಂಬೆಯವರು ಕರೆಸಿದ್ದಾರೆ. ನಾನು ಒಂಥರ ವಿಸ್ಮಯದಿಂದ ನೋಡ್ತಾ ಇದ್ದೆ. ಆವಾಗ ನನಗೆ ಸ್ಟೇಜಿಗೆ ಕರೆದು, ಅಣ್ಣ ನೀವು ಮಾತಾಡಬೇಕು ಅಂತ. ನಾನು ಫಸ್ಟ್ ಟೈಮ್ ನನಗೆ ಸ್ಟೇಜ್ ಎತ್ತಿದ್ದು